ಸ್ನೇಹಿತರೆ, ಆಧಾರ್ ಕಾರ್ಡ್ ದುರುಪಯೋಗವಾಗದಂತೆ ತಡೆಯುವುದು ಹೇಗೆ? ಹೌದು ಸ್ನೇಹಿತರೆ, ಇಂದಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮುಂಬರುವ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ತಿಳಿಯಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆಧಾರ್ ಕಾರ್ಡ್ ಭಾರತೀಯ ನಾಗರಿಕರಿಗೆ ಅತ್ಯಗತ್ಯವಾಗಿರುವ ಗುರುತಿನ ಕಾರ್ಡ್. ಆದರೆ ಕೆಲ ಅಕ್ರಮ ಚಟುವಟಿಕೆಗಳಿಗಾಗಿ ಯಾರದ್ದು ಆಧಾರ್ ಕಾರ್ಡ್ ಮತ್ತಿನ್ಯಾರೋ ಬಳಸಿಕೊಳ್ಳುತ್ತಾರೆ. ಹೀಗಿರುವಾಗ ನಮ್ಮ ಆಧಾರ್ ಕಾರ್ಡ್ ದುರ್ಬಳಕೆ ಆಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಹೇಗೆ ಅನ್ನೋದು ನೋಡೋದಾದ್ರೆ, ಭಾರತೀಯ ನಾಗರಿಕರಿಗೆ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಪ್ರಮುಖವಾಗಿದ್ದು, ಹಣಕಾಸು ಸೇವೆಗಳು, ಸಂವಹನ ಸಂಪರ್ಕ ಮತ್ತು ಸರ್ಕಾರಿ ಸೇವೆಗಳು ಹಾಗೂ ಸೌಲಭ್ಯಗಳಿಗೆ ಪ್ರವೇಶ ಪಡೆಯಲು ಈ 12 ಅಂಕಿಯ ವಿಶಿಷ್ಟ ಐಡಿ ಬೇಕೇ ಬೇಕು. ಈ ದಾಖಲೆಯನ್ನು ಬಹಳಷ್ಟು ಆಡಳಿತಾತ್ಮಕ ಕಾರ್ಯವಿಧಾನಗಳಿಂದ ಸುವ್ಯವಸ್ಥಿತಗೊಳಿಸಿದರೂ ಆಧಾರ್ ಕಾರ್ಡ್ ಅನ್ನು ಎಚ್ಚರಿಕೆಯಿಂದ ಪರಿಗಣಿಸದಿದ್ದರೆ ಅದನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಇದರಿಂದ ಆ ಕಾರ್ಡ್ಗೆ ಸಂಬಂಧಿಸಿದ ಮಾಹಿತಿ ವಂಚಕರು ಗುರುತಿನ ಕಳ್ಳತನ, ಹಣಕಾಸಿನ ವಂಚನೆ ಅಥವಾ ಅನಧಿಕೃತ ಸೇವಾ ಪ್ರವೇಶಕ್ಕಾಗಿ ಕದ್ದ ಆಧಾರ್ ವಿವರಗಳನ್ನು ಬಳಸುತ್ತಿದ್ದಾರೆ ಎಂದು ಆರೋಪಿಸಲಾದ ಹಲವಾರು ನಿದರ್ಶನಗಳು ಇತ್ತೀಚಿನ ವರ್ಷಗಳಲ್ಲಿ ಕಂಡುಬಂದಿವೆ. ಪರಿಣಾಮ ಕಾರ್ಡ್ದಾರರು ತಮ್ಮ ಹೆಸರಿನಲ್ಲಿ ಬೇರೆಯವರು ಮಾಡಿದ ಕಿತಾಪತಿಯಿಂದಾಗಿ ಹಣಕಾಸಿನ ನಷ್ಟ ಮತ್ತು ಕಾನೂನು ಸಮಸ್ಯೆಗಳನ್ನು ಅನುಭವಿಸಬಹುದು. ಹೌದು ಸ್ನೇಹಿತರೆ, ಆದಾಗ್ಯೂ ಯಾರಾದರೂ ನಿಮ್ಮ ಆಧಾರ್ ಕಾರ್ಡ್ ಅನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆಯೇ ಎಂದು ನೀವು ತಿಳಿದುಕೊಳ್ಳುವುದು ಹೇಗೆ? ಪ್ರಯಾಣ, ವಸತಿ, ಬ್ಯಾಂಕಿಂಗ್ ಮತ್ತು ಇತರ ಸೇವೆಗಳಿಗೆ ಲಿಂಕ್ ಆಗುವ ನಿಮ್ಮ ಆಧಾರ್ ಸಂಖ್ಯೆಯನ್ನು ಬೇರೆಯವರು ಬಳಸುತ್ತಿದ್ದಾರಾ ಅಂತ ನೋಡಲು ಸಾಧ್ಯವಾಗದಿದ್ದರೂ ನಿಮ್ಮ ಆಧಾರ್ ಕಾರ್ಡ್ ಸುರಕ್ಷಿತವಾಗಿ ಇರಿಸಿಕೊಳ್ಳಲು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಹೇಗೆ ಬಳಸಲಾಗುತ್ತಿದೆ ಎಂಬುದರ ಬಗ್ಗೆ ನಿಗಾ ಇಡಲು ನಿಮಗೆ ಸಹಾಯ ಮಾಡಲು ಹಂತದ ಮಾರ್ಗದರ್ಶಿ ಇಲ್ಲಿದೆ. ಸ್ನೇಹಿತರೆ, ಮೊದಲನೆಯದಾಗಿ ಮೈ ಆಧಾರ್ ವೆಬ್ಸೈಟ್ ಅನ್ನು ಪ್ರವೇಶಿಸಿದಾಗ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಕ್ಯಾಪ್ಚರ್ ಕೋಡ್ ಅನ್ನು ನಮೂದಿಸಿ ನಂತರ OTP ಯೊಂದಿಗೆ ಲಾಗಿನ್ ಕ್ಲಿಕ್ ಮಾಡಿ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರುತ್ತದೆ. ನಿಮ್ಮ ಖಾತೆಯನ್ನು ಪರಿಶೀಲಿಸಲು ಅದನ್ನು ನಮೂದಿಸಿ. ದೃಢೀಕರಣ ಇತಿಹಾಸ ಅಂದ್ರೆ ಅಥೆಂಟಿಕೇಶನ್ ಹಿಸ್ಟರಿ ಆಯ್ಕೆಯನ್ನು ಆರಿಸುವ ಮೂಲಕ ನೀವು ಪರೀಕ್ಷಿಸಲು ಬಯಸುವ ಚೌಕಟ್ಟನ್ನು ಆರಿಸಿ. ವಿಚಿತ್ರ ಅಥವಾ ಸಂಶಯಾಸ್ಪದವಾಗಿ ಕಾಣುವ ಯಾವುದೇ ವ್ಯವಹಾರಗಳಿಗಾಗಿ ಲಾಗಿನ್ ಅನ್ನು ಪರೀಕ್ಷಿಸಿ. ನೀವು ಎದುರಿಸುವ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯನ್ನು UIDAIಗೆ ತಕ್ಷಣ ವರದಿ ಮಾಡಿ. ದುರುಪಯೋಗವನ್ನು ಎದುರಿಸಲು UIDAI ಆಧಾರ್ ಫಿಂಗರ್ ಪ್ರಿಂಟ್ ಗಳನ್ನು ಲಾಕ್ ಮಾಡುವ ಮತ್ತು ಅನ್ಲಾಕ್ ಮಾಡುವ ಸಾಮರ್ಥ್ಯವನ್ನು ಸಹ ಒದಗಿಸುತ್ತದೆ. ನಿಮ್ಮ ಆಧಾರ್ ಬಯೋಮೆಟ್ರಿಕ್ ಅನ್ನು ಲಾಕ್ ಮಾಡುವ ಮೂಲಕ ಯಾರಾದರೂ ನಿಮ್ಮ ಆಧಾರ್ ವಿವರಗಳನ್ನು ಪಡೆಯಲು ಯತ್ನಿಸಿದರೂ ಸಹ ಬಯೋಮೆಟ್ರಿಕ್ ಡೇಟಾವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ನೀವು ತಡೆಯಬಹುದು. ಹೌದು ಸ್ನೇಹಿತರೆ, ಹಾಗಾದ್ರೆ ನಿಮ್ಮ ಆಧಾರ್ ಬಯೋಮೆಟ್ರಿಕ್ ಅನ್ನು ಲಾಕ್ ಮಾಡುವುದು ಹೇಗೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ UIDAI ಅಧಿಕೃತ ವೆಬ್ಸೈಟ್ ಗೆ ಹೋಗಿ ಆಧಾರ್ ಲಾಕ್ ಅಥವಾ ಅನ್ಲಾಕ್ ಅಡಿಯಲ್ಲಿರುವ ವಿಭಾಗಕ್ಕೆ ಹೋಗಿ. ವೆಬ್ಸೈಟ್ ನಲ್ಲಿನ ಸೂಚನೆಗಳ ಮೇಲೆ ಹೋಗಿ ಮತ್ತು ಮಾರ್ಗಸೂಚಿಗಳನ್ನು ಓದಿ. ಅಗತ್ಯವಿರುವ ವಿವರಗಳನ್ನು ನೀಡಿ ನಿಮ್ಮ ಹೆಸರು, ಪಿನ್, ಕ್ಯಾಪ್ಚಾ ಕೋಡ್ ಮತ್ತು ವರ್ಚುವಲ್ ಐಡಿ ಅನ್ನು ನಮೂದಿಸಿ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಂದು ಬಾರಿ ಪಾಸ್ವರ್ಡ್ ಕಳುಹಿಸಲು OTP ಕಳುಹಿಸಿ ಕ್ಲಿಕ್ ಮಾಡಿ. ನಿಮ್ಮ ಬಯೋಮೆಟ್ರಿಕ್ ಮಾಹಿತಿಯನ್ನು ರಕ್ಷಿಸಿ. ಕಾರ್ಯವಿಧಾನವನ್ನು ಪೂರ್ಣಗೊಳಿಸಲು ಮತ್ತು ನಿಮ್ಮ ಆಧಾರ್ ಬಯೋಮೆಟ್ರಿಕ್ ಅನ್ನು ಲಾಕ್ ಮಾಡಲು OTP ಬಳಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಮತ್ತೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.